ಈಸಿಯಾಗಿ ಹಾಗೆ ಕ್ವಿಕ್ ಆಗಿ ಈ ನಯಪ್ಪ ಆರ್ ನಯಪ್ಪಂ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿ ಒಂದು ಸ್ನ್ಯಾಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಆಗಿನೂ ತಗೋಬಹುದು, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದ್ರೂ ತಗೋಬಹುದು. ಸೊ ಹಾಗಾಗಿ ನಯಪ್ಪನ ಮಾಡ್ತಾ ಇದ್ದೀನಿ. ನಾನು ನಯಪ್ಪ ಮಾಡ್ಲಿಕ್ಕೋಸ್ಕರ ಅಕ್ಕಿನ ಬೆಳಿಗ್ಗೆ ನೆನೆಯಕ್ಕೆ ಹಾಕಿಟ್ಟಿದ್ದೆ. ಸೊ ಅಕ್ಕಿನ ನೆನೆ ಇಟ್ಕೊಂಡು ನೀರನ್ನ ಹೊರಗಡೆ ಹಾಕ್ಬಿಟ್ಟು ಅದನ್ನ ತೆಗ್ದಿಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದ್ ವೇಳೆ ನೀವು ಒಂದೇ ನೈಟ್ನ ಅಕ್ಕಿನ ನೆನೆಯಕ್ಕೆ ಹಾಕಿದ್ರೆ ಬೆಳಿಗ್ಗೆ ಅದನ್ನ ಯೂಸ್ ಮಾಡ್ಕೋಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ. ಇಲ್ಲಾಂದ್ರೆ ಸಾಯಂಕಾಲ ಬೆಳಿಗ್ಗೆ ನೆನೆಯಕ್ಕಿಟ್ಟು ಸಾಯಂಕಾಲ ಕೂಡ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬಹುದು ಟೀ ಜೊತೆ. ಸೊ ನಾನು ಈ ಅಕ್ಕಿ ಜೊತೆ ಕಾಯಿ ತಗೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಅಕ್ಕಿಗೆ ಒಂದು ಮುಕ್ಕಾಲು ಅಂದ್ರೆ ಒಂದು ಫುಲ್ ಕಾಯಿನ ಒಂದು ಮುಕ್ಕಾಲು ಕಾಯಿ ಹಾಕೊಂಡಿದ್ದೀನಿ. ಅದಾದ ನಂತರ ಒಂದು ಇಂಪಾರ್ಟೆಂಟು, ತುಂಬಾ ಈರುಳ್ಳಿ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತೆ ಜೀರಿಗೆನೆ ತುಂಬಾ ಇಂಪಾರ್ಟೆಂಟು. ಸೊ ನಾನು ಒಂದಿಷ್ಟು ಜೀರಿಗೆ ತಗೊಂಡಿದ್ದೀನಿ, ಯಾಕಂದ್ರೆ ಅಕ್ಕಿ ಸ್ವಲ್ಪ ಕಮ್ಮಿ ಇದೆ ಅಲ್ವಾ. ಸೊ ಹಾಗಾಗಿ ಜೀರಿಗೆ ಇಷ್ಟು ತಗೊಂಡಿದ್ದೀನಿ. ಹಾಗೆ ಒಂದು 3 ಇಂದ 4 ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಬೆಲ್ಲ. ಇದಿಷ್ಟನ್ನ ನಾನು ಉಪ್ಪು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ, ಯಾಕೆ ಅಂತಂದ್ರೆ ಆಲ್ರೆಡಿ ಬೆಲ್ಲದ್ರಲ್ಲಿ ಉಪ್ಪಿರೋದ್ರಿಂದ. ಸೊ ಹಾಗಾಗಿ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಬೆಲ್ಲನ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು 2 ಟ್ರಿಪ್ ಅಲ್ಲಿ ರುಬ್ಕೊಂಡು ಬರ್ತೀನಿ. ಸೊ ನೋಡ್ತಾ ಇರಬಹುದು, ಇದನ್ನ ಸ್ವಲ್ಪ ಸ್ವಲ್ಪ ನಾನು ಹಾಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ. 2 ಟ್ರಿಪ್ ಅಲ್ಲಿ ರುಬ್ಕೊಂತೀನಿ. ಯಾಕಂತ ಹೇಳಿದ್ರೆ ಜಾಸ್ತಿ ಅಕ್ಕಿ ಇದೆ ಅಲ್ವಾ. ಸೊ ಹಾಗಾಗಿ ಇದನ್ನ 2 ಟ್ರಿಪ್ ಅಲ್ಲಿ ರುಬ್ಕೊಂತೀನಿ ಈಗ ನಾನು. ಸೊ ನೋಡ್ತಾ ಇರ್ಬೋದು, ಈ ತರ ಆಗಿದೆ. ನೈಸ್ ಆಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಈಗ ನಾನು ಮತ್ತೆ ಸೆಕೆಂಡ್ ಟ್ರಿಪ್ಪಿಗೆ ಹಾಕೊಂತೀನಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕೊಂತೀನಿ. ಸೊ ಇದನ್ನ ಕೇರಳ ಸೈಡ್ ಅಲ್ಲಿ ನಯಪ್ಪಂ ಅಂತ ಹೇಳಿ ಕರೀತಾರೆ, ಇಲ್ಲಿ ನಯಪ್ಪ ಅಂತ ಹೇಳಿ ಕರೀತಾರೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದಕ್ಕೆ ನೀವು ಸೋಡಾ ಕೂಡ ಆ್ಯಡ್ ಮಾಡ್ಕೋಬಹುದು. ಯಾರಿಗೆ ಸಾಫ್ಟ್ ಆಗಿ ಬೇಕು ಅವರು ಸೋಡಾ ಯೂಸ್ ಮಾಡ್ಕೋಬಹುದು. ಬಟ್ ಸೋಡಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಹಾಗಾಗಿ ರೋಸ್ಟ್ ಬೇಕಾದ್ರೆ ನೀವು ಸೋಡಾನ ಸ್ಕಿಪ್ ಮಾಡ್ಬೋದು. ಸೊ ನಾನು ಸೋಡಾನ ಹಾಕೊಳ್ಳಲ್ಲ, ಸೋಡಾನ ಸ್ಕಿಪ್ ಮಾಡಿದ್ದೀನಿ. ನನಗೆ ರೋಸ್ಟ್ ಆಗಿ ಬೇಕು. ಸೊ ಹಾಗಾಗಿ ನಾನು ಸೋಡಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಲಾಸ್ಟ್ ರೌಂಡನ್ನ ಒಂದ್ಸತಿ ನೈಸ್ ಆಗಿ ರುಬ್ಕೊಂಡು ಬರ್ತೀನಿ. ಸೊ ನೋಡ್ತಾ ಇರ್ಬೋದು, ಇದೊಂದು ಸ್ವಲ್ಪ ತಿಕ್ಕಾಗಿದೆ. ಸಾಕು ಇಷ್ಟಿದ್ರೆ. ಸೊ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಂತೀನಿ. ಇದೊಂದು 1/2 ಅವರ್ ಹಾಗೆ ಬಿಡ್ತೀನಿ ನಾನೀಗ. ಸೊ 1/2 ಅವರ್ ಹಾಗೆ ಮುಚ್ಚಿಟ್ಬಿಡ್ತೀನಿ. ನೋಡ್ತಾ ಇರಬಹುದು, ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ. ಸೊ ಇದನ್ನೊಂದು 1/2 ಅವರ್ ಟು 45 ಮಿನಿಟ್ಸ್ ಇಟ್ಟಿದ್ದೆ. ಸೊ ಈಗ ನಾನು ಈ ತರದ್ದು ಸ್ಪೂನ್, ರೌಂಡ್ ಇರುವಂತ ಸ್ಪೂನ್ ತಕೊಂಡು ಇದರಲ್ಲಿ 1 ಸ್ಪೂನ್ ತಕೊಂಡು ಜಸ್ಟ್ ಈ ತರ ಬಿಟ್ಟು ಬಿಡಬೇಕು. ಅದಾಗಿನೇ ಮೇಲೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಬ್ರೌನ್ ಆದ್ರೆ ಸಾಕು. ಇದನ್ನ ನಾನು ಒಂದು ಇದು ಎಣ್ಣೆ ಹೋಗುವಂತ ಪಾತ್ರೆ ಅಂದ್ರೆ ತೂತು ಈ ತರ ಇರೋ ಪಾತ್ರೆಗೆ ನಾನು ಇದನ್ನ ಜಸ್ಟ್ ಶಿಫ್ಟ್ ಮಾಡ್ಕೊಂತೀನಿ. ಸೊ ನೋಡ್ತಾ ಇರಬಹುದು, ನಯಪ್ಪಂ ರೆಡಿ ಆಗಿದೆ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇಲ್ಲಿ ಮಿಡಲ್ ಅಲ್ಲಿ ಅದು ಸಾಫ್ಟ್ ಆಗಿನೇ ಇರುತ್ತೆ, ಬಟ್ ಸೈಡ್ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ತೆಗ್ದಿದ್ ಕೂಡಲೇ ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 10 ಮಿನಿಟ್ಸ್ ಬಿಟ್ರೆ ನೀಟಾಗಿ ಇಲ್ಲಿ ನೋಡಿ ಈ ತರ ಆಗುತ್ತೆ.
ಸೊ ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿ ಅಂದರೆ ಈಸಿ ಆಗಿದೆ, ಹಾಗೆ ಕ್ವಿಕ್ ಆಗಿ ಕೂಡ ಮಾಡಬಹುದು ಈ ರೆಸಿಪಿನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆರ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.